ಇದು ನಮ್ಮ ಮನೆ. ನಿನಗಂತೂ ಗೊತ್ತೈತಿ, ನನಗೆ ಹಿಂದೆ ಮುಂದೆ ಯಾರಿಲ್ಲ. ಹೇಳಿದ್ದೆ ಎಷ್ಟು ಸರ ಹೇಳ್ತಿದ್ದಿ, ಮತ್ತು ನಿನಗೆ ಯಾರಿಲ್ಲ ಅಂತನ ನನಗೆ ನೀನು ಕೊಟ್ಟು ಮದುವೆ ಮಾಡ್ಯಾರ. ಏನೇ ಮತ್ತು ಬೆಳಿಗ್ಗೆ ಲಘು ಎದ್ದು ಕೊಡ್ಲಿಕ್ಕೆ ನನಗೂ ಉಸ್ಬೇಕಿಲ್ಲ. ಮತ್ತು ನೋಡಿಗ ಕೆಲಸವಾಗ ಟೈಮ್ ಆತ. ಅಲ್ರಿ ನಿಮಗೆ ನಾ ಯಾಕೆ ಎಬ್ಸ್ಬೇಕು? ಇಷ್ಟು ದಿನ ನಾನು ನಿಮಗಿದ್ನೇನ್ರಿ ಎಬ್ಸಾಕ? ನಿಮಗೆ ಗೊತ್ತಾಗತ್ತಿಲ್ಲ ಕೆಲ್ಸಕ್ಕೆ ಹೋಗೋದು. ನಿಮಗೆ ಮದುವೆ ಆಗಿನ ಅಂತ ಹೇಳಿ ನಿಮ್ಮ ಕೆಲಸ ಎಲ್ಲ ನಾನಾ ಮಾಡ್ಬೇಕನ? ಅದೆಲ್ಲ ನನ್ನ ಕೈಲಿ ಆಗೋದಿಲ್ಲ. ಈಕೆ ಯಾಕೆ ಹಿಂಗೆ ಮಾಡಾಕತ್ತಾಳೆ? ನಮ್ಮ ಗೆಳತಿ ಫೋನ್ ಹಚ್ತೀನಿ ತಡಿ, ಭಾಳ ದಿನ ಆಗತ್ತೆ ಹಚ್ಚೇ ಇಲ್ಲ. ಹಲೋ, ಹಾಂ ಆರಾಮದೀಯಾ? ನಾನು ಆರಾಮದೀನಿ. ಚಾ ಈಗ ಕುಡಿಯತ್ತೀನಿ ನೋಡಿ ನಾನು. ಬಾ ಚಾ ಕುಡಿಯೋಣ. ಹೌದಾ, ಕಾಲೇಜ್ಗೆ ಹೊಂಟಿ ಏನ ಕೆಲ್ಸಕ್ಕೆ ಹೊಂಟಿ ಇವಾಗ ನೀನು? ಹ್ಞೂ, ಹೌದಾ, ಚಲೋ ಆತು ಬಿಡು. ಏನು ಸ್ವಲ್ಪ ಚಾ ಕೊಡ. ಅಲ್ಲೈತ್ ನೋಡಿ, ಹಾಕೊಂಡು ಕುಡಿ. ಏನಪ್ಪ ಮರ ಬೆಳಗ್ಗೆ ಹೊತ್ತೆ ಹೇಳೋದಿಲ್ಲತ್ತೆ, ಆಫೀಸ್ನಾಗ ಎಲ್ಲ ಬೇಕಾರನ್ನ ಹೋಗಿ. ನೀನು ಮದುವೆಗೂ ಬರಲಿಲ್ಲ, ಮತ್ತು ಒಂದು ಸಲ ನೀನು ಬಂದು ಹೋಗ ನಮ್ಮೂರಿಗೆ. ಖುಷಿ ಆಕತ್ ನನಗೂ ಬಂದೆ ಅಂದ್ರೆ. ಹಾಂ, ಮತ್ತು ನನಗೆ ಕೆಲ್ಸಕ್ಕೆ ಟೈಮ್ ಆಯ್ತು, ಹೋಗಿ ಬರಲಿ. ಹಾಂ, ನೀ ಬರೋಕ್ಕೇನು ಮುಂಚೆಗೆ ನನಗೆ ಫೋನ್ ಮಾಡು. ಹ್ಞೂ, ನನಗೆ ಗೊತ್ತಿತ್ತು ಆಫೀಸ್ನಾಗ ಬೈತಾರ ಅಂತೇಳಿ, ಮತ್ತು ನಾ ಹೋಗೋದು ಲೇಟಾಗಿ. ಅರ್ಬಿ ಇಲ್ಲೇ ಬಿದ್ದಾವು. ಏಕೆ ಅರ್ಬಿ ನೋಡಿದ್ರಲ್ಲಿ ಒಣಕ್ಕೆ ಹಾಕ್ಯಾಳ, ಒಗ್ದಿದ್ದ ಅರ್ಬಿ ಇವು. ನಾಳೆ ಆಫೀಸ್ ಒಳಗೆ ಮೀಟಿಂಗ್ ಐತಿ, ನೀ ಅರ್ಬಿ ನೋಡಿದ್ರೆ ಒಗದೇ ಇಲ್ಲ. ನಿಮ್ಮ ಅರ್ಬಿನ ನಾನು ಯಾಕೆ ಒಗಿಬೇಕು? ನನ್ನ ಅರ್ಬಿ ನಾನು ಒಗದು ಹಾಕೊಂದಿನಿ. ಬೇಕಂದ್ರೆ ನೀವು ಒಗದು ಹಾಕೋರಿ ನಿಮ್ಮ ಅರ್ಬಿನ. ನಾನು ನಿಮಗೆ ಮುಂಜಾನೆ ಹೇಳಿ, ನಾನು ನಿಮ್ಮ ಕೆಲಸನ ನಾನು ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ. ಊಟಕ್ಕೆ ಏನು ಮಾಡಿ ಈಗ ಅಡಿಗೆ? ನಾನು ಅಡುಗೆ ಏನೂ ಮಾಡಿಲ್ಲ, ನನಗೆ ಅಡುಗೆ ಮಾಡೋಕ್ಕೂ ಬರಂಗಿಲ್ಲ.
ತಗೋದವನೆ ಯಾರಿಗಾದ್ರೂ ಫೋನ್ ಹಚ್ಚಿ ಮಾತಾಡ್ಬೇಕಂತಂದು ಹೇಳಿದ್ರೆ ಈ ಮೊಬೈಲ್ ಒಳಗೆ ಕರೆನ್ಸಿನ ಖಾಲಿ ಆಗೈತೆ. ಇವ್ರಿಗೆ ಹೇಳ್ತೇನೆ ನನ್ನ ಮೊಬೈಲಿಗೆ ಕರೆನ್ಸಿ ಹಾಕ್ಸ್ರಿ ಅಂತೇಳಿ. ಏನ್ರಿ, ಯಾಕೆ ನನ್ನ ಮೊಬೈಲ್ ಒಳಗೆ ಕರೆನ್ಸಿ ಖಾಲಿ ಆಗೈತಿ, ಮತ್ತು ಇದಕ್ಕೆ ಕರೆನ್ಸಿ ಹಾಕಿಸ್ರಿ. ಕರೆನ್ಸಿ ಹಾಕಿಸ್ಬೇಕಾ? ಹಾಕಿಸ್ ತಗೋ. ನಂಬರ್ ಹೇಳು. ಏನು, ನನ್ನ ಮೊಬೈಲ್ ನಂಬರ್ ಹೇಳ್ಬೇಕಾ? ಅಂದ್ರೆ ನನ್ನ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ಒಳಗೆ ಸೇವಾ ಮಾಡ್ಕೊಂಡಿಲ್ಲ ನೀವು? ನೀ ಮನೆಗೆ ಬಂದು ನನ್ನ ಜೊತೆ ಚೆಂದಾಗಿ ಮಾತಾಡಕತ್ತಿಲ್ಲ, ಏನಿಲ್ಲ. ನಾನು ನಿನ್ನ ನಂಬರ್ ಕೇಳಿಲ್ಲ, ನೀನು ನನಗೆ ನಂಬರ್ ಹೇಳಿಲ್ಲ. ಅಂಥದ್ರಾಗ ನಿನ್ನ ನಂಬರ್ನ ಶೇವ್ ಹೆಂಗೆ ಮಾಡ್ಕೋಬೇಕು? ಅದೆಲ್ಲ ಹೋಗಲಿ, ಈಗ ನಂಬರ್ ಹೇಳಿಂದ. ಇಲ್ಲ ಐತೆ ನೋಡಿ. ಹಾಕ್ಸಿ ನೋಡಿ, ರಿಚಾರ್ಜ್ ಮಾಡ್ಸೀನಿ. ಅಷ್ಟಕ್ಕೆ ನನ್ನ ಮೊಬೈಲ್ ನಂಬರ್ ಇವ್ರಿಗೆ ಯಾಕೆ ಕೊಡ್ಬೇಕು ಅಂತ ಅವಶ್ಯಕತೆ ನನಗೇನಿಲ್ಲ. ಟೈಮ್ ಅಂದ ಭಾಳ ಆಗೈತಿ. ಈಕೆ ಅಡುಗೆ ಇವತ್ತು ಮಾಡಿಲ್ಲ ಹೋಗ. ಈಗ ನಾ ಅಡುಗೆ ಮಾಡ್ಕೊತ ನಿಂತಾರೆ ಮತ್ತು ನನಗೆ ಆಫೀಸ್ ಹೋಗಕ್ಕೆ ಲೇಟ್ ಆಕೈತಿ. ನಾ ಬರೀ ಮೊನ್ನೆ ಸ್ವಲ್ಪ ಲೇಟಾಗಿ ಹೋಗಿದ್ದಕ್ಕೆ ಆಫೀಸ್ನಾಗ ಸಿಕ್ಕಾಪಟ್ಟಿ ಬೈದ್ರೆ. ನಾ ಇವತ್ತೇನರ ಲೇಟಾಗಿ ಹೋಗ್ಬಿಟ್ರೆ ನನಗೆ ಕೆಲಸ ಅಂತ ತೆಗೆದಾಗ್ಬಿಡ್ತಾರೆ. ಈಗೇನು ಮಾಡ್ಕೊತ ಹೋಗೋಣ, ಅಡುಗೆ ನಾನೇ ಮೊದಲು ಆಫೀಸ್ ಹೋಗ್ತೀನಿ. ₹200 ತೊಗೊಂಡು ನೀನು. ಇದೇ ಅದಕ್ಕೆ ರೀ ನನಗೆ. ಮತ್ತು ನಾ ಅಡುಗೆ ಏನು ಮಾಡಿಲ್ಲ, ನನಗೆ ಆಫೀಸಿಗೆ ಲೇಟ್ ಆಯ್ತು. ನಾ ಮತ್ತು ಹೋಗ್ತಾ ಅಲ್ಲಿ ಹೋಟೆಲ್ನಾಗ ಊಟ ಮಾಡ್ತೀನಿ. ಮತ್ತು ನೀನು ಊಟ ಮಾಡ್ತಿ, ಅದಕ್ಕೆ ₹100 ತೊಗೊಯ್ದಾನೆ. ತೊಗೊಂಡು ನಿನಗೆ ಏನು ಬೇಕಲ್ಲ ಆರ್ಡ್ರ್ ಮಾಡ್ಕೊಂಡು ಕರ್ಸ್ಕೊಂಡು ತಿಂದೀನಿ. ನಾ ಹೋಗ್ಬರ್ಲಿ ಕೆಲ್ಸಕ್ಕೆ. ನಾನು ಈ ಮನೆಗೆ ಬಂದೀನಿ. ಮನೆಗಿಂದು ಒಂದು ಕೆಲಸನೂ ಮಾಡಾಕತ್ತಿಲ್ಲ, ಅಡುಗೆನೂ ಮಾಡಾಕತ್ತಿಲ್ಲ. ಮತ್ತು ಈಗಿನ ಕಾಲದೊಳಗೆ ಯಾವ ಗಂಡ ಸುಮ್ಮನೆ ಇರ್ತಾರೆ ಮನೆ ಕೆಲಸ ಮಾಡಲಿಲ್ಲ ಅಂದ್ರೆ? ಇವ್ರು ನೋಡಿದ್ರೆ ಮನೆಗಿನ ಕೆಲಸನೂ ಎಲ್ಲ ಮಾಡ್ತಾರೆ. ನಿನ್ನೆ ರಾತ್ರಿ ಊಟಕ್ಕೂ ಅಡುಗೆ ಇವರ ಮಾಡ್ಯಾರ. ಮತ್ತು ಈಗ ಕೆಲ್ಸಕ್ಕೆ ಹೋಗೋ ಮುಂದೂ ನಾ ಏನೋ ಹೊರಗೆ ನಾಷ್ಟ ಮಾಡ್ತೀನಿ, ನೀ ಹೆಂಗೆ ಮಾಡ್ತೀನಿ ನಾಷ್ಟನ ಏನಾದರೂ ತರಿಸ್ಕೊಂಡು ತಿನ್ನು ಅಂತೇಳಿ ರೊಕ್ಕನೂ ಕೊಟ್ಟು ಹೋಗ್ಯಾರ. ಮತ್ತು ನಾ ಮನೆಗಿಂದಾರ ಏನಾದರೂ ಕೆಲಸ ಮಾಡ್ತೀನಿ. ಹಿಂಗೆ ಸುಮ್ಮನೆ ಕುತ್ಕೊಂಡ್ರೆ ನನಗೂ ಸರಿ ಕಾಣಂಗಿಲ್ಲ. ಯಾಕೆ ಎಷ್ಟು ಥಂಡಿ ಬರತ್ತಲ್ಲ ನನಗೆ? ನಾ ಬೆಳಿಗ್ಗೆ ಬಾಂಡೆ ತಿಕ್ಕ ಹೋಗಿದ್ದು ನಾನು ಇಲ್ಲ. ಮತ್ತೆ ಯಾರು ತಿಕ್ಕಿರ್ಬೇಕು? ನಿನಗೇನಾಗೈತಿ? ಯಾಕೆ ನಿನಗೇನಾಗೈತಿ? ಯಾಕೆ ಏನಾಗೈತಿ ನಿನಗೆ? ಯಾಕೆ ಮಕ್ಕೊಂದಿ? ಏಯ್,
ಯಾಕೇನಾಗಿತ್ತು ನಿನಗೆ? ಮತ್ತೆ ನನಗೆ ಯಾಕೆ ಥಂಡಿ ಬರ ಹತ್ತೈತ್ರಿ, ನಾ ಮಕ್ಕೊಂಬಿಟ್ಟೇನಿ. ನನಗೆ ಜ್ವರ ಬಂದ್ಬಿಟ್ಟವು. ಏನ ಜ್ವರ ಬಂದೈತಿ? ಬಾ ಮತ್ತು ದವಾಖಾನೆ ಇಲ್ಲೇ ಹೋಗ್ಬರುಂ ಬಾ. ಬ್ಯಾಡ್ರಿಪ್ಪ, ನನಗೇನು ದವಾಖಾನಿಗೆ ಅದೇನು ಬೇಡ. ಮತ್ತು ನನಗೊಂದು ಗುಳಿಗೆ ತೊಗೊಂಬಂದು ಕೊಟ್ಬಿಡ್ರಿ ಸಾಕು. ಗುಳಿಗೆ ಬೇಡ, ನನ್ನ ಮಾತು ಕೇಳ. ದವಾಖಾನೆ ದೂರ ಇಲ್ಲ, ಇಲ್ಲೇ ಐತಿ, ಹೋಗ್ಬರುಂ ಬಾ. ಬ್ಯಾಡ್ರಿ, ನನಗೊಂದು ಗುಳಿಗೆ ತೊಗೊಂಬಂದು ಕೊಟ್ರಿ ಸಾಕು, ಕಡಿಮೆ ಆಗ್ತತಿ. ಅದೆಲ್ಲ ಆತು, ಮತ್ತೆ ತೊಂಬತ್ತೊಂದು ಗುಳಿಗೆ ಹೋಗಿ ನಾನು. ಮತ್ತೆ ಕೆಲಸ ಎಲ್ಲ ನೀ ಮಾಡ್ಯಾನೆ, ಮುಸುರಿ ತಿಕ್ಕೇನ? ಹೌದ್ರಿ, ನಾನ ಮಾಡಿದೆ ಕೆಲಸನ. ನಾನು ಲಗೋನ ಗುಳಿಗೆ ತೊಗೊಂಬಂದು ಕೊಡ್ರಿ. ಅಕ್ಕಾರ ಏನಾಗೈತ್ರಿ? ಮೈ ಬಿಸಿ ಆಗೈತಿಲ್ರಿ ನಿಮ್ದು? ಹೌದ್ರಿಪ್ಪ, ಬೆಳಗ್ಗೆಲಿಂತ್ರ ಯಾಕೆ ಸ್ವಲ್ಪ ಸುಸ್ತು ಅನ್ಸಾಕತ್ತಿತ್ತು, ಮುಕ್ಕೊಂಡಿದ್ದೆ, ಜ್ವರನ ಬಂದವು. ಹೌದ್ರಿ? ಯಾಕ್ರಿ, ನೀವು ಊರಿಗೆ ಹೋಗಿದ್ರೇನ್ರಿ? ನಮ್ಮ ಮನೆ ಕಡೆ ಬಂದಿದ್ದೇ ಇಲ್ಲಲ್ಲ. ಏನು ಕೇಳ್ತೀರಿ ಬಿಡ್ರಿ ಅಕ್ಕಾರ, ನನಗಂತೂ ನನ್ನ ಗಂಡನ ಸಂಬಂಧ ಸಾಕಾಗ್ಬಿಟ್ಟೈತ್ರಿ. ಬರೀ ನಮ್ಮ ಮನೆಗೆ ದಿನ ಜಗಳ ರೀ. ಒಂದು ದಿವ್ಸ ನಾವು ನೆಮ್ಮದಿಂತ ಅದೇ ಅನ್ನಂಗ ಇಲ್ಲ ನೋಡ್ರಿ. ಅದ್ರ ಸಂಬಂಧ ಸುಮ್ಮನೆ ಜೀವನಾನ ಸಾಕಾಗೈತ್ರಿ ನನಗೆ. ಕುಡ್ದಿದ್ದಾರಿ ನಮ್ಮ ಮನ್ಯಾಗ ಇಷ್ಟು ದಿನ ಎಲ್ಲೂ ಹೊರಗೆ ಹೋಗ್ಲಾರ್ದೆ. ಯಾಕ್ರಿ ಅಕ್ಕಾರಿ ಹಿಂಗ್ಯಾಕನ ಆತೀರಿ? ಮತ್ತು ನಿಮ್ಮ ಗಂಡ ನಿಮ್ಮ ಜೋಡಿ ಜಗಳ ಮಾಡತ್ತಾರೇನ್ರಿ? ಜಗಳ ರೀ? ಯಾವ ದಿನ ನಾವು ಜಗಳ ಮಾಡ್ಲಾರ್ದಂಗದೇವು ಅದನ್ನ ಕೇಳ್ರಿ ನೀವು. ದಿನ ಬರೀ ಜಗಳ ರೀ. ಮನ್ಯಾಗಿಂದೆಲ್ಲ ಕೆಲಸ ಮಾಡ್ಬೇಕ್ರಿ, ಮತ್ತು ಹೊರಗೆ ದುಡ್ಯಾಕೂ ಹೋಗ್ಬೇಕ್ರಿ. ಮನೆಗೆ ಬಂದಾದ್ಮೇಲೆ ನೆಮ್ಮದಿನ ಇಲ್ಲ ಅಂದ್ರೆ ಏನು ಮಾಡ್ತೀರಿಪ್ಪ ಇಂಥ ಜೀವನ ತಗೊಂಡು? ನನಗಂತೂ ಸಾಕಾಗ್ಬಿಟ್ಟೈತೆ ನೋಡ್ರಿ. ಹೌದ್ರಿ? ನಾ ಹೋಗಿ ಬರ್ತೇನೆ ತಡೀರಿಪ್ಪ ಅಕ್ಕಾರ. ಮತ್ತು ಈಗ ಅವ ಬಂದ್ರೆ ಜಗಳ ಮಾಡ್ಕೊಂಡು ಹಿಂದಿರ್ತಾನ್ರಿ. ನಾ ಹೋಗಿ ಬರ್ತೇನೆ ತಗೋರಿ. ಆಯ್ತು ತಗೋರಿ. ಪಾಪ ಈಕೆ ಜೀವನ ಹೆಂಗೈತೆ ನೋಡು. ಈಕೆ ಮನೆಗಿಂದ ಕೆಲಸ ಎಲ್ಲ ಮಾಡ್ತಾಳೆ, ಮತ್ತು ಹೊರಗೂ ದುಡ್ಯಕ್ಕೆ ಹೋಗ್ತಾಳ. ಆದ್ರೆ ಈಕೆ ಗಂಡ ಈಕೆ ಜೋಡಿ ಜಗಳ ಮಾಡ್ತಾನೆ. ಆದ್ರೆ ನಾನು ಈ ಮನೆಗೆ ಮದುವೆಯಾಗಿ ಬಂದಾಗ ಸುಟ್ಟನು ಒಂದಿನನೂ ಒಂದು ಕೆಲಸನೂ ಮಾಡಿಲ್ಲ ನಾನು. ಪಾಪ ಇವ್ರಿಗೆ ಚಂದಾಗಿ ಅಡುಗೆ ಮಾಡಿ ಸತೆಗೂ ಕೊಟ್ಟಿಲ್ಲ. ನನ್ನ ಸಂಬಂಧಿ ಇವರು ಮನೆಗಿಂದ ಕೆಲಸನೂ ಮಾಡ್ತಿದ್ರು, ಅಡುಗೆನೂ ಮಾಡ್ತಿದ್ರು. ನಾನು ಸುಮ್ಮನೆ ಕೂತ್ಕೊಂಡ್ರೆ, ನೀ ಸುಮ್ಮನೆ ಕೂತ್ಕೊಂಡು ಮನೆಗಿಂದ ಕೆಲಸ ಮಾಡಂಗಿಲ್ಲ ಅಂತೇಳಿ ಒಂದು ದಿನನೂ ನನ್ನ ಮೇಲೆ ಇವರು ಸಿಟ್ಟು ಮಾಡ್ಕೊಂಡಿಲ್ಲ. ಎಲ್ಲ ಸಂಭಾಳಿಸ್ಕೊಂಡು ಎಷ್ಟು ಚಂದ ಹೋಗ್ತಾರೆ ಇವ್ರು ನನ್ನ ಜೋಡಿ. ಈಗ ನಾನು ಆರಾಮಿಲ್ಲ ಅಂಥೇಳಿ ಮಕ್ಕೊಂದಿದ್ದು ನೋಡಿ ಗುಳಿಗೆ ತೊಗೊಂಬರಕ್ಕೆ ಹೋಗ್ಯಾರ. ನಾವೀಗ ಗುಳಿಗೆ ತೊಗೊಂಬಂದೆ. ಡಾಕ್ಟ್ರ್ ಮತ್ತು ಭಾಳ ಚಲೋ ಅದಾನೆ. ಈಗೊಂದು ತೊಗೋಬೇಕಂತೆ, ಬೆಳಿಗ್ಗೆ ತೊಗೋಬೇಕಂತೆ. ತಡಿ ನೀರು ತುಂಬಿಡ್ತೀನಿ. ನಿನ್ನ ಮನ್ಯಾಗಿಂದ ಕೆಲಸ ಮಾಡಕ್ಕೆ ಹೋಗ್ಬೇಡ, ಆರಾಮಾಗೋ ಮಟ್ಟ. ನಾನು ಊಟಕ್ಕೇನಾರ ಮಾಡ್ತೇನಂತೆ. ರೀ ಯಾಕೆ? ಮತ್ತು ಯಾಕೇನಾಯ್ತು ಹೇಳು? ಈ ಮನೆಗೆ ನಾನು ಮದುವೆಯಾಗಿ ಬಂದಾಗ ಸುಟ್ಟು ನಾನು ನಿಮ್ಮ ಜೋಡಿ ಚಂದಾಗ ನಾನು ಮಾತಾಡಕತ್ತಿಲ್ರಿ. ನಿಮ್ಮ ಜೋಡಿ ನಾ ಚಂದಾಗಿ ಇಲ್ರಿ. ಮತ್ತು ನಾನು ನಿನಗೆ ಒಂದು ಮಾತು ಕೇಳ್ಬೇಕು. ಮತ್ತು ನಾನು ಮದುವೆ ಮಾಡ್ಕೊಂಬಂದೆ, ನೀನು ಬಂದುಬಿಟ್ಟು. ನಿನಗೆ ಇಷ್ಟ ಆತನಿಲ್ಲೋ, ನಿನಗೆ ಈ ಮದುವೆ ಇಷ್ಟ ಆಯ್ತಿಲ್ಲೋ ಅಂತ ನಾನು ಒಂದು ಸ್ವಲ್ಪ ಕೇಳಿಲ್ಲ. ಮತ್ತು ನಿನಗೆ ಇವತ್ತು ಕೇಳ್ತೇನೆ ನಾನು, ನೀ ಕರೆ ಹೇಳು. ಈ ಮನೆ ಮತ್ತು ನಾನು ನಿನಗೆ ಇಷ್ಟ ಆತೀನಲ್ಲ? ರೀ, ಇವತ್ತು ನಾನು ಎಲ್ಲ ನಿಜನ ನಿಮ್ಮಿದ್ರಿಗೆ ಹೇಳ್ತೀನಿ ರೀ. ನನಗೆ ಮದುವೆ ಅಂದ್ರೆ ಇಷ್ಟ ಇದ್ದಿದ್ದಿಲ್ರಿ. ನಮ್ಮ ಮನೆ ಒಳಗೆ ಎಲ್ಲರೂ ಒತ್ತಾಯ ಮಾಡಿ ನಿಮಗೆ ಕೊಟ್ಟು ಮದುವೆ ಮಾಡಿದ್ದೀರಿ. ನಾನು ಈ ಮನೆಗೆ ಬಂದಮೇಲೆ ನಿಮ್ಮನ್ನು ಅರ್ಥನ ಮಾಡ್ಕೊರ್ಲಿಲ್ರಿ. ನಿಮ್ಮ ಜೋಡಿ ನಾನು ಚಂದಾಗ ಜೀವನನ ಮಾಡಲಿಲ್ರಿ. ಒಂದಿನ ನಿಮಗೆ ಚಂದಾಗ ಅಡುಗೆ ಮಾಡಿ ಊಟಕ್ಕೆ ಹಾಕಲಿಲ್ಲ, ಮನೆ ಒಳಗಿಂದ ಕೆಲಸ ಮಾಡಲಿಲ್ಲ. ಆದ್ರೆ ನೀವು ಅದನ್ನೆಲ್ಲ ಸಂಭಾಳಿಸ್ಕೊಂಡು ಮನೆಗಿಂದ ಕೆಲಸನೂ ಮಾಡಿ ಅಡುಗೆನೂ ಮಾಡಿ, ಮತ್ತು ನೀವು ನನ್ನ ಮೇಲೆ ಎಷ್ಟು ಕೇರ್ ತೊಗೊಂಡ್ರಿ. ನನಗೆ ಆರಾಮಿಲ್ಲ ಅಂಥೇಳಿ ನನಗೆ ಗುಳಿಗೆ ತೊಗೊಂಬಂದು ಕೊಟ್ರಿ. ನನಗೆ ಎಷ್ಟು ಕಾಳಜಿ ಮಾಡ್ತೀರಿ ನೀವು. ಮತ್ತು ನಾನು ನಿಮ್ಮನ್ನು ಅರ್ಥನ ಮಾಡ್ಕೊರ್ಲಿಲ್ರಿ. ನಾ ಮಾಡಿದ್ದು ತಪ್ಪಾತ್ರಿಪ್ಪ. ಮತ್ತು ಇನ್ನು ಮುಂದೆ ನಾನು ನಿಮ್ಮ ಜೋಡಿ ಚಂದ ಜೀವನ ಮಾಡ್ಕೊಂಡು ಹೋಗ್ತೀನಿ. ನನ್ನ ಕ್ಷಮಿಸ್ಬಿಡ್ರಿಪ್ಪ. ಇದ್ರಾಗ ಕ್ಷಮಿಸೋ ಮಾತಾ ಬರೋಂಗಿಲ್ಲ. ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಂಡು ನಡಿತೀವಲ್ಲ, ಅದ ಜೀವನ.
ಇನ್ಮ್ಯಾಗ ನೀನು ಕಾಳಜಿ ಮಾಡೋಕೆ ಹೋಗಬೇಡ. ಇಬ್ಬರು ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗೋಣ ಅಂತ ನಾವು.